IPL ಹವಾ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಧು ನಾಗೇಶ್. ನಿನ್ನೆಯ ಮ್ಯಾಚ್ RCB ವರ್ಸಸ್ SRH ಮ್ಯಾಚ್ ಒಂದು ರೀತಿ ನೋಡೋದಕ್ಕೆ ಖುಷಿ ಕೊಡ್ತು ಅಂತಾನೆ ಹೇಳಬಹುದು. ಯಾಕಂದ್ರೆ SRH ಬ್ಯಾಟಿಂಗ್ ಕೂಡ ಅಷ್ಟೇ ಪ್ರಬಲವಾಗಿತ್ತು, ಬೌಲಿಂಗು ಕೂಡ ಚೆನ್ನಾಗಿತ್ತು. ಇನ್ನು RCB ಇದರಲ್ಲಿ ಸೋಲನ್ನಪ್ತು. ನಮ್ಗೆಲ್ರಿಗೂ ಕೂಡ ಬೇಜಾರು ಇದ್ದೇ ಇದೆ. ಬಟ್ ಅದ್ರ ಬಗ್ಗೆ ಮಾತಾಡೋಣ. ನಿನ್ನೆ ಅಂತೂ ಗ್ರೌಂಡಲ್ಲಿ ಬರೀ ಬಾಲ್ಗಳು ಮೇಲೇನೆ ಹಾರಾಡ್ತಾ ಇದ್ವು ಅಂತಲೇ ಹೇಳಬಹುದು. ನಮ್ಮ RCBಯ ಬೌಲಿಂಗ್ ಬಗ್ಗೆ ಮಾತನಾಡೋದಕ್ಕೂ ಕೂಡ ನಮಗೆ ಬೇಜಾರಾಗುತ್ತೆ. ಬಟ್ ಬ್ಯಾಟಿಂಗಲ್ಲಿ ಕೊಂಚ ನಿನ್ನೆ ಖುಷಿ ಸಿಕ್ತು. ಅಟ್ಲೀಸ್ಟ್ 250 ಮೇಲೆ ಸ್ಕೋರ್ ಮಾಡಿದ್ರಲ್ಲ ಅನ್ನೋ ಹೆಮ್ಮೆ ಬಂತು ನಮಗೆ ಅಂತಲೇ ಹೇಳಬಹುದು. ಇಷ್ಟೊಂದು ಹೊಡಿತಾರೆ ಅಂತ ಕೂಡ ನಾವು ಅಂದ್ಕೊಂಡಿರಲಿಲ್ಲ. ಆಪತ್ ಬಾಂಧವ ಯಾವತ್ತೂ ಕೂಡ ನಮ್ಮ ಕೈ ಹಿಡಿತಾರೆ ಅನ್ನೋದಕ್ಕೆ ನಿನ್ನೆ ಮ್ಯಾಚ್ ಕೂಡ ಸಾಕ್ಷಿಯಾಗಿತ್ತು ಅಂತಲೇ ಹೇಳಬಹುದು. ಇನ್ನು ನಿನ್ನೆ ಮ್ಯಾಚ್ನಲ್ಲಿ ಟ್ರಾವಿಸ್ ಹೆಡ್ ಹಾಗೆ ಕ್ಲಾಸನ್ ಬ್ಯಾಟಿಂಗ್ ಬಗ್ಗೆ ನಾವು ಮಾತಾಡಲೇಬೇಕು. ನನ್ನ ಜೊತೆ ಆ ಬಗ್ಗೆ ಮಾತನಾಡೋದಕ್ಕೆ ನನ್ನ ಕೊಲೀಗ್ಸ್ ಕೂಡ ಜಾಯ್ನ್ ಆಗಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಪ್ರಿಯಾಂಕಾ, ವೆಲ್ಕಮ್ ಟು ದಿ ಶೋ. ಹಾಗೆ ಪಾಟೀಲ್ ಅವರು ಇದ್ದಾರೆ. ಪಾಟೀಲ್ ಸರ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಮಂಜು, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಳಿ ಪಾಟೀಲ್ ಸರ್, ನಿನ್ನೆಯ ಮಸ್ತ್ ಮಜಾ ಬಂತು ಅಂತಲೇ ಹೇಳಬಹುದು. ಮ್ಯಾಚ್ ನೋಡ್ತಾ ಇದ್ರೆ ನಿಜಕ್ಕೂ ಕೂಡ ಹೌದು, RCB ಸೋತ್ರು ಕೂಡ ನಿನ್ನೆ ಬ್ಯಾಟಿಂಗ್ ಮಾತ್ರ ಅಬ್ಬರಿಸ್ಬಿಟ್ರು ಅಂತಲೇ ಹೇಳಬಹುದು SRH ಟೀಮ್ನವರು. ಅದರಲ್ಲೂ ಕ್ಲಾಸನ್ ಹಾಗೆ ಟ್ರಾವಿಸ್ ಹೆಡ್ ಆಗಿ ಮುಂದುವರೆದಿದ್ರೆ 300 ರೀಚ್ ಆಗಿದ್ದಿದ್ರು ನಮ್ಗೇನು ಶಾಕ್ ಆಗ್ತಿರ್ಲಿಲ್ಲ ಅನ್ಬಹುದು. ಏನು ಹೇಳ್ತೀರಾ? ಒಂದು ಲೆಕ್ಕಾಚಾರದಲ್ಲಿ RCBಗೆ ಏನು ಮುಂಬೈ ಜೊತೆ ನಾವೇನು ಸೋತಿದ್ವಲ್ಲ, ಅಷ್ಟು ನಿರಾಸೆ ಏನೂ ಆಗ್ಲಿಲ್ಲ. ದಾಖಲೆ ಆಯ್ತು, ಓಕೆ, ಎಲ್ಲವನ್ನ ನೋಡೋಣ. ಬಟ್ ನಾವು ಕೂಡ ಅವ್ರು ಕೊಟ್ಟಂತಹ ರನ್ಗೆ ಫೈಟ್ ಮಾಡಿದ್ವಿ. ನಿನ್ನೆ ಟಿಕೆಟ್ ಕೊಟ್ಟು ಹೋಗಿ ಮ್ಯಾಚ್ ನೋಡಿದವ್ರಿಗಂತೂ ಖುಷಿ ಅಂತೂ ಸಿಕ್ತು. ಅದು ಒಂದನ್ನ ಬಿಟ್ರೆ RCBಗೆ ಸತತ 5ನೇ ಸೋಲು. ನೋಡಿ, ನಾವು ಹೊಸ ಅಧ್ಯಾಯ ಅಂತ ಸ್ಟಾರ್ಟ್ ಮಾಡಿದ್ವಿ. ಏನು ಹಳೆ ಸಂಪ್ರದಾಯನೂ ಇಲ್ಲ ನಮ್ದು, ಇದು ಬೇರೆನೆ ಒಂದು ಹೊಸ ಅಧ್ಯಾಯ, ಹೊಸ ಅನ್ಯಾಯ, ಹೊಸ ಅನ್ಯಾಯ, ನಿಜ ಹೊಸ ಅನ್ಯಾಯ. ಇದು ಪಾಪ ಕೊಹ್ಲಿ ಕಡೆಯಿಂದ ಅದನ್ನ ಹೇಳಿಸ್ಬಿಟ್ರು. ಬಟ್ ನಿಜ ಹೇಳ್ತೀನಿ, RCBಗೆ ಈ ರೀತಿ ಒಂದು ಪರಿಸ್ಥಿತಿ ಬರ್ತದೆ ಅಂತ ನಾನು ಕೂಡ ಅನ್ಕೊಂಡಿರ್ಲಿಲ್ಲ. ಈಗಾಗಲೇ ಹಾಫ್ ವೇ ಮುಗೀತು, ಇನ್ನು ಹಾಫ್ ವೇ, ಇನ್ನು ಉಳಿದಿರೋದು 7 ಪಂದ್ಯವನ್ನ ಗೆದ್ರೆ ಮಾತ್ರ ನಾವು ಪ್ಲೇ ಆಫ್ಗೆ ಹೋಗ್ತೀವಿ. ಎಲ್ಲರೂ ಅನ್ಕೋಬಹುದು ಇನ್ನೇನು 7 ಗೆಲ್ತಾರೆ ಇದನ್ನ ನಿಂತ್ಕೊಂಡು ಅಂತ. ನಿನ್ನೆ ಬ್ಯಾಟಿಂಗ್ ಅಬ್ಬರ ಅದ್ಭುತವಾಗಿತ್ತು. ನಾನು ಮೊದಲು SRHಗೆ ಹೋಗ್ಬಿಡ್ತೀನಿ, ಯಾಕಂದ್ರೆ ಆಮೇಲೆ RCB ಬರೋದಕ್ಕಿಂತ. ಒಂದು ಲೆಕ್ಕಾಚಾರದಲ್ಲಿ ಹೆಡ್ ಏನು ವಿಶ್ವಕಪ್ದಲ್ಲಿ ಎಲ್ಲಿ ಬಿಟ್ಟಿದ್ರು ಅದನ್ನೇ ಕಂಟಿನ್ಯೂ ಮಾಡಿಬಿಟ್ಟಿದ್ದಾರೆ. ಅದರಲ್ಲೂ RCB ಮೇಲೇ ಎಲ್ರದ್ದು ಪರಾಕ್ರಮ. ಅದು ಯಾಕೋ ಗೊತ್ತಿಲ್ಲ. ನಿನ್ನೆ RCB ಬೌಲರ್ಸ್ ಚೆನ್ನಾಗಿ ಬೌಲಿಂಗ್ ಹಾಕ್ಲಿಲ್ಲ ಅಂತಾನೂ ಅಲ್ಲ, ತುಂಬಾ ಚೆನ್ನಾಗಿ ಯಾರ್ಕ್ ಹಾಕೋಕೆ ಪ್ರಯತ್ನ ಪಟ್ರು, ವೈಡ್ ಯಾರ್ಕರ್ ಪ್ರಯತ್ನ ಪಟ್ರು, ಬೌನ್ಸ್ ಬಾಲ್ಗಳನ್ನ ತಗೊಂಡ್ರು, ಸ್ಲೋ ಬಾಲ್ಗಳನ್ನ ತಗೊಂಡ್ರು. ಬಟ್ ಏನೇ ಬಾಲ್ ಹಾಕಿದ್ರು ಕೂಡ ಎಲ್ಲವೂ ಕೂಡ ಬೌಂಡ್ರಿ ಆಚೆಗೆ. ಟಚ್ ಮಾಡಿದ್ರೆ ಬೌಂಡ್ರಿ. ನನಗೇನು ಇವ್ರು ಗಲ್ಲಿ ಕ್ರಿಕೆಟ್ ಆಡ್ತಾ ಇದಾರ ಅಂತ ಅನಿಸ್ಬಿಡ್ತು. ನೋಡಿ, ಟಫ್ಲಿ, ದಯಾಳ್, ಫರ್ಗೂಸನ್, ವಿಜಯ್ ಕುಮಾರ್, ವೈಶಾಖ್ 4 ಜನ ಬೌಲಿಂಗ್ ನಲ್ಲಿ ಹಾಫ್ ಸೆಂಚುರಿ ಹೊಡೆದ್ರು, ಒಬ್ರು ಬಿಟ್ಟಿಲ್ಲ ಅವರು. ನನಗನ್ಸಿದ ಮಟ್ಟಿಗೆ ಹೆಡ್ ಮತ್ತೆ ಕ್ಲಾಸನ್ ಈ ಬಾರಿ ಆ ಒಂದು ಕಪ್ನ ಗೆದ್ದು ಮನೆಗೆ ತೆಗೆದುಕೊಂಡು ಹೋಗೋದಕ್ಕೆ ಇವರ ಒಂದು ಕೊಡುಗೆ ತುಂಬಾ ಇದೆ. ಹಾಗಂತ ಅವರು ಅಲ್ಲಿಗೆ ಬಿಡ್ಲಿಲ್ಲ. ನೆಕ್ಸ್ಟ್ ಮಕ್ರಮ್ ಬಂದ್ರು, ಅಬ್ದುಲ್ ಸಮದ್. ನನಗೆ ಆಕ್ಚುಲಿ ನಿನ್ನೆ ಏನು ಗೊತ್ತಾ, 25ರಿಂದ ನಾವು ರನ್ ಸೋತ್ವಿ. ಬಟ್ ಅಬ್ದುಲ್ ಸಮದ್ ಆ ಒಂದು ಬ್ಯಾಟಿಂಗ್ ನ ಕಂಟ್ರೋಲ್ ಮಾಡಿದ್ರೆ, ಕೊನೆಯ ಒಂದು 3-4 ಬೌಂಡ್ರಿಗಳನ್ನ ತಡೆದು ಹಿಡಿದಿದ್ರೆ ಖಂಡಿತವಾಗ್ಲೂ ನಮಗೂ ಫೈಟ್ ಆಗ್ತಿತ್ತು. ಬಟ್ RCB ಬ್ಯಾಟಿಂಗ್ ಕಮ್ ಬ್ಯಾಕ್ ಆದ್ರು. ನಾನು ಇಲ್ಲಿ ಒಂದನ್ನ ನೆನಪು ಮಾಡ್ಕೋತೀನಿ, WPL ನಲ್ಲಿ ನಾವು ಬ್ಯಾಕ್ ಟು ಬ್ಯಾಕ್ ಸೋಲನ್ನ ಅನುಭವಿಸಿದ್ವಿ. ಬಟ್ ಡೆಲ್ಲಿ ವಿರುದ್ಧ ಆ 1 ರನ್ಗಳ ಸೋಲಿತ್ತಲ್ಲ, ಅವಾಗ ಕಣ್ಣೀರ್ ಹಾಕಿದ್ರು, ಆ ಪುಟಿದ್ರಲ್ಲ ವಾಪಸ್ ಪುಟಿದ ಕಪ್ನೆ ಗೆದ್ರು. ಈಗ RCB ಅದನ್ನ ಮಾಡಿ ತೋರಿಸಿದೆ. ನಾವು ನಿಜವಾಗ್ಲೂ ಸೋತಿದ್ದಾರೆ ತೆಗಳನ್ನ, ಬಟ್ ಆದ್ರೆ ನಿನ್ನೆ ಫೈಟಿಂಗ್ ಸ್ಪಿರಿಟ್ ಇತ್ತು. ಇದೇ ಫೈಟಿಂಗ್ ಸ್ಪಿರಿಟ್ ನ ಇನ್ನು ಮುಂದಿನ ಎಲ್ಲಾ ಪಂದ್ಯಗಳನ್ನ ತೆಗೆದುಕೊಂಡು ಹೋದ್ರೆ ನಾವು ಕೂಡ ಸೆಮಿಫೈನಲ್ ಹೋಗ್ಬಹುದು. ಬಟ್ ಖಂಡಿತವಾಗ್ಲೂ RCB ಅಭಿಮಾನಿಗಳ ಬೇಸರ ಒಂದ್ ಕಡೆ ಆಗಿದ್ರು ಕೂಡ ಫೈಟ್ ಕೊಟ್ರು, ನಮ್ DK ಸಾಹೇಬ ಆಡಿದ್ರು ಅನ್ನುವಂತ ಖುಷಿ ಅಂತೂ ಇದ್ದೇ ಇದೆ. ಹೌದು, ಆಪತ್ ಬಾಂಧವ ಯಾವತ್ತು ಕೈ ಬಿಡಲ್ಲ ಅನ್ನೋದಕ್ಕೆ ನಿನ್ನೆ ಮತ್ತೆ ಪ್ರೂವ್ ಮಾಡಿದ್ರು ಅಂತಾನೆ ಹೇಳಬಹುದು. ಮಂಜು, ಹೇಗಿತ್ತು ನಿನ್ನೆಯ ರಸದೌತಣ ಮ್ಯಾಚ್, ಏನ್ ಹೇಳ್ತೀಯಾ? ಮೇಡಮ್, ನಾವು ಬ್ಯಾಟಿಂಗ್ ಅಲ್ಲಿ ಯಾವುದೇ ಕುಂದು ಕೊರತೆ ನಾವು ನೋಡ್ಲಿಲ್ಲ. ಬೌಲಿಂಗ್ ಅಲ್ಲಿ ಏನು ಅಂತಂದ್ರೆ ಹಿಡಿದು ಬೌಲಿಂಗ್ ಮಾಡುವಂತ ಒಂದು ಕೇಪಬಿಲಿಟಿ ಒಬ್ಬ ಬೌಲರ್ ಇರ್ಲಿಲ್ಲ. ನಾವು ಯಾವಾಗ್ಲೂ ಸಿರಾಜ್ನ ಬೈತಾ ಇದ್ವಿ, ಸಿರಾಜ್ ಹಂಗ್ ಮಾಡಿದ್ರು, ಸಿರಾಜ್ ಹಿಂಗ್ ಮಾಡಿದ್ರು ಅಂತ. ಸೊ ಸಿರಾಜ್ನ ನಿನ್ನೆ ನಾವು ಮಿಸ್ ಮಾಡ್ಕೊಂಡ್ವಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಅವರು ಬೇಕಾಬಿಟ್ಟಿ ಬೌಲಿಂಗ್ ಮಾಡ್ತಾ ಇರ್ಲಿಲ್ಲ, ಅವ್ರು ಲೈನು ಲೆಂತ್ ಅಲ್ಲೇ ಬೌಲಿಂಗ್ ಮಾಡ್ತಾ ಇದ್ರು. ಏನು ಹೊಡೆಸ್ಕೊಂಡವರು ಅವರು ಎಕಾನಮಿಗಿಂತ ಚೂರು ಜಾಸ್ತಿ ಹೊಡೆಸ್ಕೊಂಡವ್ರು ಬಿಟ್ರೆ ಈ ರೇಂಜಲ್ಲಿ 50+ ಹೊಡೆಸ್ಕೊಂಡಿದ್ದು ಯಾವುದು ನಾನು ನೋಡಿಲ್ಲ. ಸೊ ನಿನ್ನೆ ಸಿರಾಜ್ ಮಿಸ್ ಆದ್ರು. ಮ್ಯಾಕ್ಸಿ ಏನಾದರೂ ಇದ್ದಿದ್ರೆ, ನಿನ್ನೆ ಫರ್ಗ್ಯೂಸನ್ ಬದಲಿ ಮ್ಯಾಕ್ಸಿ ಏನಾದರೂ ಇದ್ದಿದ್ರೆ ಒಂದು ಫೈಟಿಂಗ್ ಸ್ಕೋರ್ ಅಂತೂ ಪಕ್ಕ ಕೊಡ್ತಾ ಇದ್ವಿ ನಾವು SRHಗೆ. ಸೊ ಅಲ್ಲಿ ನಾವು ಮಿಸ್ ಮಾಡ್ಕೊಂಡ್ವಿ. ಇಬ್ರು ಫಾರಿನ್ ಪ್ಲೇಯರ್
ಒಂದು ಅಚಾನಕ್ ಏನಾಯ್ತು ಅಂತಂದ್ರೆ ಡೂಪ್ಲೆಸಿ ಬ್ಯಾಟ್ ಸ್ಟ್ರೈಟ್ ಬ್ಯಾಟ್ ಆಡ್ತಾರೆ, ಉನ್ನತ್ ಕಟ್ ಬೌಲಿಂಗ್ ಮಾಡ್ತಾರೆ. ಸೊ ಅವಾಗ ಸುಮ್ಮನೆ ಜಸ್ಟ್ ಮೂವ್ ಆದ್ರು ಅಷ್ಟೇನೆ ವೆಲ್ಜಾಕು. ಸೊ ಅದೊಂದು ನಮಗೆ ಬಹಳ ನಷ್ಟ ಆಯ್ತು ನಮ್ಮ RCBಗೆ. ಅದೊಂದು ರನ್ಔಟ್ ಕೊಹ್ಲಿ ಔಟ್ ಆದಾಗ ಜಾಕ್ಸ್ ಇದ್ದಾರೆ ಅನ್ನೋ ಹೋಪ್ ಇತ್ತು. ಹೌದು, ಅದೇನಾದ್ರೂ ಜಸ್ಟ್ ಏನಾದ್ರೂ ಅವ್ರೊಬ್ರು ಅದೊಂದ್ರಿಂದ ತಪ್ಪಿಸ್ಕೊಂಡು ಏನಾದ್ರೂ ಸ್ಟೇ ಆಗಿದ್ದಿದ್ರೆ ದೇವರಾಣೆಗೂ RCBಗೆ ಒಂದು ಬಿಗ್ ಟೋಟಲ್ ಅಂತೂ ಸಿಕ್ಕೇ ಸಿಗೋದು. ಹಿಸ್ಟ್ರಿ ಅಂತೂ ನಿನ್ನೆ ಕ್ರಿಯೇಟ್ ಆಯ್ತು. ಇನ್ನೂ ಚೇಸ್ ಮಾಡಿ ಕ್ರಿಯೇಟ್ ಮಾಡ್ತಿದ್ವಿ ಅಂತ ಹೇಳಿ ನಾನು ಗ್ಯಾರಂಟಿ ಕೊಡ್ತಾ ಇದ್ದೀನಿ ವೆಲ್ಜ್ ಹಾಕಿದ್ರೆ. ಯಾಕಂದ್ರೆ ಅವ್ರು ಹೊಡೆಯೋ ಶಾಟ್ಗಳು ನಾವು ನೋಡಿದೀವಿ. ನಂಗೆ ಎಲ್ಲೋ ಒಂದ್ ಕಡೆ ನಿನ್ನೆ ಮ್ಯಾಚ್ ಅಲ್ಲಿ ಜಾಕ್ಸ್ ಫಸ್ಟ್ ಓಪನಿಂಗ್ ಬ್ಯಾಟರ್ ಆಗ್ಬೇಕಿತ್ತು, ಮತ್ತೆ ಕೊಹ್ಲಿ ಬರ್ಬೇಕಿತ್ತು ಅಂತ ಅನ್ಸಿದ್ದು ಉಂಟು. ಪದೇ ಪದೇ ಕೊಹ್ಲಿ ಯಾಕೆ ಓಪನಿಂಗ್ ಬ್ಯಾಟಿಂಗ್ ತೆಗೆದುಕೊಳ್ತಾ ಇದಾರೋ ಗೊತ್ತಿಲ್ಲ. ಎಸ್ ಪ್ರಿಯಾಂಕಾ, ಏನ್ ಹೇಳ್ತೀರಾ? ನಿನ್ನೆ ಮ್ಯಾಚ್ ನಲ್ಲಿ ತುಂಬಾ ರೆಕಾರ್ಡ್ ಬ್ರೇಕ್ಸ್ ಆಯಿತು. ತುಂಬಾನೇ ಒಂದು ಏನಂತಾರೆ ಬೌಂಡ್ರೀಸ್ ಬಗ್ಗೆ ಹೇಳೋದಂತಂದ್ರೆ ಟೋಟಲ್ 22 ಸಿಕ್ಸಸ್ ಹೊಡೆದಿರೋದು ನಿನ್ನೆ ಮ್ಯಾಚ್ ನಲ್ಲಿ ನಡೆದಿದೆ. ಅಂಡ್ ಹೆಡ್ನವರು ಸೆಂಚುರಿ ಕಂಪ್ಲೀಟ್ ಮಾಡಿದ್ರು. ಅವರು ಫೀಲ್ಡಿಗೆ ಇಳ್ದಿರೋದೇ 4-6 ಬಾರ್ಸಕ್ಕೆ ಅಂತ ಅನಿಸ್ತಾ ಇತ್ತು. ಅಂಡ್ RCB ಬಗ್ಗೆ ಹೇಳೋದಾದ್ರೆ ಒಳ್ಳೆ ಫೈಟ್ ಕೊಟ್ಟಿದ್ದಾರೆ. ಎಷ್ಟು ಬೇಸರ ಇದೇನೋ ಸೋತಿದ್ದಾರೆ ಅಂತ ಹೇಳ್ಬಿಟ್ಟು ಅಷ್ಟೇ ಚೆನ್ನಾಗಿ ಫೈಟ್ ಮಾಡಿದ್ದಾರೆ ಅನ್ನೋ ಒಂದು ಖುಷಿ ಇದೆ. ಇದೇ ತರ ನೆಕ್ಸ್ಟ್ ಮ್ಯಾಚ್ ಏನಾದ್ರು ಆಡಿ ಗೆದ್ರೆ ಉಳಿತಾರೆ IPL ಅಲ್ಲಿ ಅನ್ನೋ ಒಂದು ಇದು ಇದೆ, ಭರವಸೆ. ಎಸ್, ಈಗ ಪಾಟೀಲ್ ಸರ್ ಎಲ್ಲಿ ಎಡವಿದ್ರು ನಮ್ಮವರು ಆಕ್ಚುಲಿ ನಿನ್ನೆ ಅಂತ? ಬೌಲಿಂಗ್ ಅಲ್ಲೇ ಎಡವಿದ್ರು. ಮತ್ತೆ ವಾಪಸ್ ಹೇಳ್ಬೇಕು ಅಂದ್ರೆ ನಮ್ಮ ಬೌಲಿಂಗೇ ಸರಿ ಇಲ್ಲ. ನೀವು ಎಲ್ಲಾ RCB ಅಭಿಮಾನಿಗಳು ಮ್ಯಾಚ್ ಮುಗಿದ ನಂತರ ಕೇಳಿ, ಏನ್ ಬೌಲಿಂಗ್ ಇದು, ಬೇರೆಯವರು ಒಂದು ಫೈಟ್ ಆದ್ರೂ ಕೊಡ್ತಾರೆ, ಒಬ್ಬ ಆದ್ರೂ ಫೈಟ್ ಕೊಡ್ತಾರೆ. ನಿನ್ನೆ ನೋಡಿ ಅವ್ರ ತಂಡದಲ್ಲೂ ಕೂಡ ಫ್ಯಾಟ್ ಕಮಿನ್ಸ್ ಒಂದು ಫೈಟ್ ಕೊಟ್ಟರು, ಉಳಿದವರೆಲ್ಲ ಹೊಡಿಸ್ಕೊಂಡ್ರು, ಫ್ಯಾಟ್ ಕಮಿನ್ಸ್ ಕೊಟ್ಟರು. ಆಮೇಲೆ ಮರ್ಕಂಡೆ ಒಂದು ಸ್ವಲ್ಪ ವಿಕೆಟ್ಸ್ಗಳನ್ನ ತಗೊಂಡ್ರು. ನಮ್ಮವರು ಹೋಗೋದೇ ಹೊಡಿಸ್ಕೊಳ್ಳೋಕ್ಕೆ ಅನ್ನೋ ಥರ ಇತ್ತದು. ಎಷ್ಟೇ ಬದಲಾವಣೆ ಮಾಡಲಿ, ಯಾವುದೇ ಲೈನಲ್ಲಿ ಹಾಕಲಿ, ಖಂಡಿತವಾಗ್ಲೂ ಅವ್ರು ಬೌಂಡ್ರಿಗೆ ಆ ಚೆಂಡುಗಳನ್ನು ಎತ್ತಾ ಇದ್ರು. ಬಟ್ ಬಾಲಿಂಗ್ ಈ ರೀತಿ ಫರ್ಗ್ಯೂಸನ್ ಬಂದ ತಕ್ಷಣ ಏನೋ ದೊಡ್ಡದಾಗಿ ಚೇಂಜ್ ಆಗುತ್ತೆ ಅಂದ್ಕೊಂಡಿದ್ವಿ. ಬಟ್ ಆತನೂ ಕೂಡ ಸಿಕ್ಕಾಪಟ್ಟೆ ರನ್ಗಳನ್ನು ಕೊಟ್ರ. ವಿಜಯ್ ಕುಮಾರ್ ವಾಶಾಕ್ ಬಗ್ಗೆ ಎಷ್ಟು ಹೊಗಳಿದ್ವಿ, ಬಟ್ ಆತ ಹಾಗೆ ಮಾಡ್ತಾ ಇದ್ದಾನೆ. ನನಗೆ ಅನಿಸಿದ ಮಟ್ಟಿಗೆ ಈ ಸೀಸನ್ ಓಕೆ, ನಾವು ತಪ್ಪು ಮಾಡಿದ್ವಿ, ಬೌಲಿಂಗ್ ಚೇಂಜಸ್ ಇಲ್ಲ. ಮುಂದಿನ ಸೀಸನ್ ಮಾತ್ರ ಇಲ್ಲಿರುವಂತಹ ಒಬ್ಬರನ್ನು ಕೂಡ ಉಳಿಸ್ಕೋಬಾರ್ದು ನನ್ನ ಪ್ರಕಾರ. ಈಗ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರೋದೇ ಒಬ್ಬ ಲೆಗ್ ಸ್ಪಿನ್ನರ್ ಇಲ್ಲ ಅಂತ. ಇಲ್ದಿರೋದಕ್ಕೇನೆ ಮ್ಯಾಚ್ ಸೋತಿರೋದು. ಚಾಹಲ್ನ ಬಿಟ್ವಿ, ಹಸರಂಗ ಅವ್ರನ್ನ ಬಿಟ್ವಿ, ಮತ್ತೆ ಈಗ ಮ್ಯಾಕ್ಸ್ವೆಲ್ ಕೂಡ ಬೌಲಿಂಗ್ನೇ ಆಗ್ತಾ ಇಲ್ಲ. ಅವ್ರ ಆಫ್ ಸ್ಪಿನ್ ಒಂದು ಸ್ವಲ್ಪ ವರ್ಕೌಟ್ ಆಗ್ತಿತ್ತು ಕಳೆದ ಸೀಸನ್ ಅಲ್ಲಿ. ನಿಜ ಹೇಳ್ತೀನಿ, ಚಾಹಲ್ನ ಬಿಟ್ಟಿದ್ದು ಈ ತಂಡಕ್ಕೆ ದೊಡ್ಡ ಅಂದ್ರೆ ಕೊಹ್ಲಿ ಅವರು ಏನಾದ್ರು ಕ್ಯಾಪ್ಟನ್ಸಿ ಇಲ್ಲಿ ಬಿಟ್ಟಾಗ ಎಷ್ಟು ನೋವಾಗಿತ್ತು, ಚಾಹಲ್ ಅವ್ರನ್ನ ಬಿಟ್ಟಾಗಲೂ ಕೂಡ ಅಭಿಮಾನಿಗಳು ಅಷ್ಟೇ ನೋವಾಗಿತ್ತು. ಒಂದು ಬೌಲಿಂಗ್ ಸ್ಟ್ರೆಂತ್ ಇಲ್ಲ ನಮ್ದು. ಎಲ್ಲರೂ ಬಂದವರೆಲ್ಲ ಹೊಡಿಸ್ಕೊಳ್ಳೋದಕ್ಕೆ ನಿಂತ್ಕೊಂಡಿದ್ದಾರೆ. ಬಟ್ ನಿನ್ನೆ ಬ್ಯಾಟಿಂಗ್ ಅಂತೂ ನನಗೇನು ಕೊಹ್ಲಿ ಮತ್ತೆ ಡುಪ್ಲೆಸಿ ಆಡಿದ್ದು ಬೇಜಾರೇನಿಲ್ಲ. ಓಪನಿಂಗ್ ಸ್ಲಾಟ್ನಲ್ಲಿ ಒಂದು ಒಳ್ಳೆ ರನ್ನೇ ಬಂತು, ಫೈಟ್ ಮಾಡಿದ್ರು. ಒಂದು ಸ್ವಲ್ಪ ಮರ್ಕಂಡೆ ಅವರ ಬೌಲಿಂಗ್ನ ಮಿಸ್ಜಡ್ಜ್ ಮಾಡಿದ್ರು ಕೊಹ್ಲಿ. ಬಟ್ ನಂತರ ಬಂದವರು ಎಲ್ಲರೂ ಪಟೇದಾರ್ ಆಗಲಿ, ಆಮೇಲೆ ಜಾಕ್ಸ್ ಆಗಲಿ, ಸೌರವ್ ಚೌಹಾಣ್ ಎದಕ್ಕೆ ಆಡಿಸ್ತಾ ಇದ್ದಾರಪ್ಪ ಈತನಂತೂ. ಇವ್ರು ಮೂರರಲ್ಲಿ ಒಬ್ರು ಕಾರ್ತಿಕ್ ಜೊತೆಗೆ ಕೈ ಜೋಡಿಸಿದ್ರೆ ಖಂಡಿತವಾಗ್ಲೂ ಆ ಸ್ಕೋರ್ ದೊಡ್ಡದಾಗಿ ನಮ್ಗೇನು ಕಾಣಿಸ್ತಾ ಇರಲಿಲ್ಲ. ಅಷ್ಟು ಚೆನ್ನಾಗಿ ಪಿಚ್ ವರ್ತನೆ ಮಾಡ್ತಾ ಇತ್ತು. ಬಟ್ ನಿನ್ನೆ ನೋಡಿ, ಹೈಯೆಸ್ಟ್ ಸ್ಕೋರ್ ಇನ್ IPL ಅವ್ರದೇ ದಾಖಲೆಯನ್ನ ಅವರೇ ಮುರಿದ್ರು. ಅದನ್ನೊಂದಾಯ್ತು. ಮತ್ತೆ ಇನ್ನೊಂದೇನು ಗೊತ್ತಾ, RCB ಸಮಾಧಾನ ಅಂದ್ರೆ ಚೇಸಿಂಗ್ ನಲ್ಲಿ ನಾವು ಅತಿ ಹೆಚ್ಚು ನಾವೇ ರನ್ ಚೇಸ್ ಮಾಡಿ ಅಲ್ಲಿ ಆ ಗುರಿನ ತಲುಪೋದಕ್ಕೆ ಟ್ರೈ ಮಾಡಿದ್ವಿ. ನನ್ನ ಲೆಕ್ಕಾಚಾರದಲ್ಲಿ ದಾಖಲೆಗಳು ಸಾಕಷ್ಟು ಆಯ್ತು. ಬಟ್ ಇದರ ನಡುವೆ RCB ಸೋತು ಅನ್ನುವಂತ ನೋವಿದೆ. ಬೌಲಿಂಗ್ ಚೇಂಜಸ್ ಮಾಡಿದ್ರೆ ಮಾತ್ರ ಮುಂದಿನ ಸೀಸನ್ ಗಳಲ್ಲಿ ನಾವು ಉದ್ಧಾರ ಆಗ್ಬೋದು ಅಥವಾ ಪ್ಲೇ ಆಫ್ ಹೋಗ್ಬೋದು. ನಿಜ, ಅದರಲ್ಲೂ ಲೆಗ್ ಸ್ಪಿನ್ನರ್ ಅಂತೂ ಬೇಕೇ ಬೇಕು. ಏನ್ ಹೇಳ್ತೀರಾ ಮಂಜು? ಇನ್ನು ನಿನ್ನೆ ಕೊಹ್ಲಿ ಔಟ್ ಆಗಿದ್ದು ಕೂಡ ಲೆಗ್ ಸ್ಪಿನ್ನರ್ ಇಂದಾನೆ. ಅವರು ನಿನ್ನೆ 6 ಓವರ್ ತನಕ ಆಡಿದ್ರು ಓಕೆ. ಏನಾದ್ರೂ ಮಾರ್ಕಂಡೆ ಒಂದು ಲಾಸ್ಟ್ ಬಾಲ್ ಏನಾದ್ರೂ ನೋಡಿ ಆಡಿದ್ರೆ ಅವರು ಈ ಹೋದ ಮ್ಯಾಚ್ಗೂ ಬಾಲ್ ಟು ಬಾಲ್ ಆಡೋದಕ್ಕೂ ಒಂದು ಎಕನಾಮಿನ ಸ್ಟ್ರೈಕ್ ರೇಟ್ ನ ಮೇಂಟೈನ್ ಮಾಡೋದಕ್ಕೂ ನಿನ್ನೆ ಸ್ಟ್ರೈಕ್ ರೇಟ್ ನ ಮೇಂಟೈನ್ ಮಾಡಿರೋದಕ್ಕೂ ಲಾಟ್ ಆಫ್ ಡಿಫ್ರೆನ್ಸ್ ಇದೆ. ಕೊಹ್ಲಿ ಹಳೆ ಕೊಹ್ಲಿಗೂ ಹೊಸ ಕೊಹ್ಲಿಗೂ ನಿನ್ನೆ ನೋಡಿದ್ರೆ ಇವ್ರ ಬ್ಯಾಟಿಂಗ್ ಲೈನ್ ಅಪ್ ಸ್ಟೈಲಿನೇ ಚೇಂಜ್ ಆಗ್ಬಿಟ್ಟಿದೆ. ಅವ್ರೇನು ಒಡಿಬಡಿ ಆಟಕ್ಕೆ ರೆಡಿ ಆಗಿದ್ರು. ಅವತ್ತೇನಾದ್ರೂ ನಿನ್ನೆ ಏನಾದ್ರೂ ಆ ಮಾರ್ಕಂಡೆ ಬಾಲ್ ನ ನೋಡಿ ಆಡಿದ್ರೆ ದೇವರಾಣೆಗೂ ಒಂದು 75-80 ಅಂತೂ ಖಂಡಿತ ಹೊಡೆಯಿರೋ 10 ಒಳಗೆ. ಅವ್ರದ್ದು ವೈಯಕ್ತಿಕ ಸ್ಕೋರ್ ಮತ್ತಾಗೋದು. ವೈಯಕ್ತಿಕ ಸ್ಕೋರ್ ಒಂದು ರೇಂಜ್ಗೆ RCBನ ಎಲ್ಲೋ ತಗೊಂಡೋಗಿ ನಿಲ್ಲಿಸೋರು ಅಂತ ನಾನು ಹೇಳ್ತೀನಿ. ಅಂದ್ರೆ ಡುಪ್ಲೆಸಿನೂ ಒಳ್ಳೆ ಸಾಥ್ ಕೊಟ್ರು. ಅದಾದ್ಮೇಲೆ ಲೋಮ್ರವ್ರು ಸಾಥ್ ಕೊಡ್ಲಿಲ್ಲ. ನಮ್ಮ ರಜತ್ ಪತಿದಾರ್ ಹೋದ್ ಮ್ಯಾಚಲ್ಲಿ ಆಡ್ದಷ್ಟು ಆಡ್ಲಿಲ್ಲ. ಅದ್ ಬಿಟ್ರೆ ವೆಲ್ಜಾಕ್ ಬಿಡಿ, ಅದು ಅನ್ಫಾರ್ಚುನೇಟ್ಲಿ ಔಟ್ ಆಯ್ತು. ಅದ್ ಬಿಟ್ಟು ನಾನು ಇವರು ಅನುಜ್ ರಾವತ್ ಬಗ್ಗೆ ಹೋಗ್ಬಿಟ್ಟಿದ್ದೆ, ಆಡ್ತಾರೆ ಇವರು ಅಂತ. ಸೊ ಅವ್ರು ಬಾಲ್ ಟು ಬಾಲ್ ಆಡೋದು ಸೇಮ್ ಏನು ಅಬ್ದುಲ್ ಸಮದ್ ಏನ್ ಮಾಡಿದ್ರು ಅದೇ ಆಟ ಆಡಿದ್ರೆ ದೇವರಾಣಿಗೂ ಒಂದು ಸ್ಕೋರ್ ಆಗಿರೋದು ಅಂತ ನಾನು ಅಂತೀನಿ. ಎಸ್. ಇನ್ನು ಮತ್ತೊಂದ್ ಕಡೆ SRH ಟೀಮ್ ಬಗ್ಗೆ ಮಾತನಾಡೋಣ. ಸೊ ಅವ್ರಿಗೆ ನಿನ್ನೆ ಪ್ಲಸ್ ಆಗಿದ್ದು ಎಲ್ಲೆಲ್ಲಿ ಅಂತ ಏನ್ ಹೇಳ್ತೀರಾ ಪ್ರಿಯಾಂಕಾ?
ನಿನ್ನೆ SRH ಅಂತ ಅಂದರೆ ಅದು ಪ್ಲಸ್ ಆಗಿರೋದು ಅಂತಂದರೆ ನಮ್ಮ ಟೀಮ್ ಬೌಲಿಂಗಿಂದನೇ RCB ಬೌಲಿಂಗಿಂದನೇ. ಎಲ್ಲೋ ಒಂದು ಕಡೆ RCB ಬೌಲಿಂಗ್ ಅಷ್ಟು ಚೆನ್ನಾಗಿರೋದ್ರಿಂದನೇ ಅವರು ಅಷ್ಟೊಂದು ಸ್ಕೋರ್ ಮಾಡೋಕ್ಕೆ ಸಾಧ್ಯ ಆಗಿರೋದು ಅಂತ ಅನಿಸುತ್ತೆ. ಆ್ಯಂಡ್ ಎಲ್ಲರೂ SRH ಆಲ್ಮೋಸ್ಟ್ ಅವ್ರು ಗೆಲ್ತಾ ಬಂದಿದ್ದಾರೆ ಆ್ಯಂಡ್ ಅವ್ರ ಪವರ್ ಏನಂತ ತೋರಿಸ್ತಿದ್ದಾರೆ. ನಿನ್ನೆ ಏನಿತ್ತು ಹೆಡ್ನಿಂದ ಏನು ಒಂದು ಪ್ಲಸ್ ಪಾಯಿಂಟ್ ಆಯಿತು. ಹೆಡ್ ಅಲ್ಲದೆ ಮತ್ತು ಸಮದ್ ಆಗಿರ್ಬೋದು, ಮರ್ಕ್ರಮ್ ಆಗಿರ್ಬೋದು, ಇವರೆಲ್ಲ ಆಟ ಆಡಿ ಒಂದಿಷ್ಟು ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ ಆ ಗೇಮ್ಗೆ. ಸೊ ನಮ್ಮ ಬೌಲಿಂಗಿಂದ ಅವ್ರು ಗೆದ್ದಿದ್ದಾರೆ ಅಂತ ಹೇಳ್ಬೋದು ನಾನು. ಈಗ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಈ ವರ್ಷದ IPL ಅಲ್ಲಿ RCB ಬಂದ್ರೆ ನಾವು ಹೈಯೆಸ್ಟ್ ಸ್ಕೋರ್ ಮಾಡಬಹುದು, ಸೊ ಕೆಳಗಡೆ ಇರೋರು ಮೇಲೆ ಬರ್ಬೋದು ಅನ್ನೋ ಹೋಪ್ ಇಟ್ಕೊಂಡು ಬರ್ತಿದ್ದಾರೆ. ಹೌದು ಹೌದು, ನಿಜ ನಿಜ. ನಿನ್ನೆ ಪ್ಲಸ್ ಏನು ಅಂತಂದ್ರೆ ಪಿಚ್ನ ಅಷ್ಟು ಸರಿಯಾಗಿ ಇವ್ರು ಗ್ರಾಸ್ ಮಾಡ್ಲೇ ಇಲ್ಲ. ನನ್ನ ಪ್ರಕಾರ ಟಾಸ್ ಗೆದ್ದು ಬ್ಯಾಟಿಂಗ್ ಆಯ್ಕೆ ಮಾಡ್ಕೊಳ್ಬೇಕು. ನಿನ್ನೆ ನೋಡಿ ಒಂದ್ ಸ್ವಲ್ಪ ಗ್ರಾಸ್ ಇತ್ತು, ಸ್ವಿಂಗ್ ಆಗ್ತಾ ಇರ್ಲಿಲ್ಲ, ಇಬ್ಬನಿ ಕೂಡ ನಿನ್ನೆ ಬಿದ್ದಿತ್ತು. ಆರಂಭದಲ್ಲಿ ಇವ್ರು ಏನ್ ಭಯ ಪಟ್ರು ಅನ್ಸುತ್ತೆ, ನಾವ್ ಎಷ್ಟೇ ಸ್ಕೋರ್ ಹೊಡೆದ್ರು ಬೌಲರ್ಗಳ ಮೇಲೆ ನಂಬಿಕೆ ಇಲ್ಲ ಅಂತ ಹೇಳಿ ಫೀಲ್ಡಿಂಗ್ ತಗೊಂಡ್ರು. ಬಟ್ ಅದು ನಮಗೆ ಮೈನಸ್ ಆಯ್ತು. ಅಭಿಷೇಕ್ ಶರ್ಮಾ ಹೆಡ್ ಒಂದು ಒಳ್ಳೆ ಓಪನಿಂಗ್ ನ ಕೊಟ್ರು, ಕ್ಲಾಸನ್ ಅದನ್ನ ತುಂಬಾ ಚೆನ್ನಾಗಿ ಮುಂದುವರಿಸಿಕೊಂಡು ಹೋದ್ರು. ಎಲ್ಲಿ ಕೂಡ ಅಟ್ಯಾಕಿಂಗ್ ಫೀಲ್ಡಿಂಗ್ ಅಂತ ನನಗೆ ಎಲ್ಲೂ ಅನಿಸ್ಲಿಲ್ಲ. ಎಷ್ಟು ನನಗೆ ಮೈನಸ್ ಅನಿಸ್ತಾ ಇದೆ ಅಂದ್ರೆ ಕ್ಯಾಪ್ಟನ್ಸಿಯಲ್ಲಿ ಯಾರನ್ನ ಯಾವ ಬಾಲಿಂಗ್ ಇಳಿಸ್ಬೇಕು, ಆಮೇಲೆ ಒಂದ್ ಸ್ವಲ್ಪ ಅಟ್ಯಾಕಿಂಗ್ ಫೀಲ್ಡಿಂಗು, ಸ್ಲಿಪ್ ಅಲ್ಲಿ ಒಬ್ಬರನ್ನ ನಿಲ್ಲಿಸಬೇಕು, ಇಂಥದ್ದು ಯಾವುದನ್ನು ಕೂಡ ಮಾಡ್ತಾ ಇಲ್ಲ. ಅದೇ ಲಾಂಗ್ ಆನ್ ಲಾಂಗ್ ಆಪ್ ಎರಡು ಇದರಲ್ಲಿ ನಿಲ್ಲಿಸ್ಕೊಂಡು ಆ ಒಂದು ಫೀಲ್ಡಿಂಗ್ ನ ನಿಲ್ಲಿಸ್ಕೊಂಡು ತಪ್ಪುಗಳನ್ನ ಪದೇ ಪದೇ ಮಾಡ್ತಾ ಇದ್ದಾರೆ. ನನಗನ್ಸಿದ ಮಟ್ಟಿಗೆ ಈ ಬಾರಿಯ ಈ ನಮ್ಗೆ ಏನು ಪೀಟರ್ಸನ್ ಇದ್ದಾಗ ಆ ಕ್ಯಾಪ್ಟನ್ಸಿ ಚೇಂಜ್ ಮಾಡಿ ಹೆಂಗೆ ಅನಿಲ್ ಕುಂಬ್ಳೆ ಕೊಟ್ಟಿದ್ರು, ಈ 7 ಪಂದ್ಯ ಆಗಿದೆ ಸಾಕೀಗ ಇವ್ರನ್ನ ಕ್ಯಾಪ್ಟನ್ಸಿ ಚೇಂಜ್ ಮಾಡಿ ಬೇರೆ ಒಬ್ಬ ಯುವಕರಿಗೆ ಕೊಟ್ಟರು ಕೂಡ ಪರವಾಗಿಲ್ಲ, ಎಲ್ಲ ಕಾರ್ತಿಕ್ಗೆ ಕೊಡ್ಲಿ ಅಂತದನ್ನ ಏನಾದ್ರು ಡಿಸಿಷನ್ ಮಾಡಿದ್ರೆ ಒಂದ್ ಸ್ವಲ್ಪ ಚೇಂಜಸ್ ಆಗ್ಬೋದು. ಕ್ಯಾಪ್ಟನ್ಸಿಯಿಂದನೂ ಕೂಡ ಮೈನಸ್ಗಳು ತುಂಬಾ ಜಾಸ್ತಿ ಆಗ್ತಾ ಇದೆ. ಹೌದು ನಿಜ. ಇನ್ನೇನು ಉಳಿದಿರೋದು 7 ಮ್ಯಾಚಲ್ಲಿ 7 ಗೆದ್ರೇನೆ ಪ್ಲೇ ಲಿಸ್ಟ್ಗೆ ಹೋಗೋಕ್ಕಾಗುತ್ತೆ, ಇಲ್ಲ ಅಂದ್ರೆ ಇಲ್ಲ. ನಿಜಕ್ಕೂ ಕೂಡ ಈಗಂತೂ ಅಭಿಮಾನಿಗಳಿಗೆ ಹೋಪೇ ಹೊರಟೋಗಿದೆ. ನೆಕ್ಸ್ಟ್ ಮ್ಯಾಚಲ್ಲಾದ್ರೂ ಗೆಲ್ತಾರ ಇಲ್ವಾ. ನಿನ್ನೆ 288 ಟಾರ್ಗೆಟ್ ಕೊಟ್ಟಾಗ ಅಷ್ಟೇ ಬಿಡು ಕತೆ ಮುಗೀತು ಅಂತ ನಾವ್ ಅನ್ಕೊಂಡಿದ್ದು ಉಂಟು. ಬಟ್ ಪರವಾಗಿಲ್ಲ ಆಡ್ತಿದ್ದಾರೆ ಅಂತ ಅನ್ನೋಷ್ಟ್ರಲ್ಲಿ ಹೌದು ಎಲ್ಲ ವಿಕೆಟ್ಗಳು ಕಳ್ಕೊಂಡ್ಬಂದ್ರು. ಎಸ್, ನೋಡೋಣ ಮುಂದಿನ ದಿನಗಳಲ್ಲಾದ್ರೂ ಚೆನ್ನಾಗಿ ಆಡ್ತಾರ ಇಲ್ವಾ ನಮ್ಮ ಟೀಮ್ ಅವರು ಅಂತ. ಎಷ್ಟೇ ಆದ್ರೂ ನಮ್ಮ ಟೀಮನ್ನು ನಾವು ಬಿಟ್ಕೊಡಂಗಿಲ್ಲ, ಏನ್ ಮಾಡೋಕ್ಕಾಗಲ್ಲ.